ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕು ಮಲಪ್ರಭಾ ನದಿಗೆ ಜನಪ್ರಿಯ ಶಾಸಕರು ಹಾಗೂ ತೋಟಗಾರಿಕೆ ವಿವಿ ವ್ಯವಸ್ಥಾಪಕರ ಮಂಡಳಿಯ ನಿರ್ದೇಶಕರು ಆದ ಭೀಮಸೇನ ಚಿಮ್ಮರಕಟ್ಟಿ ಅವರು ಇಂದು ಬದಾಮಿ ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮಗಳು ಆದ ಕರ್ಲಗೊಪ್ಪ, ಹಾಗನೂರು, ಆಲೂರು, ಎಸ್ಕೆ, ತಳಕವಾಡ, ವೀರನೂರು, ಗೋನಕೊಪ್ಪ, ಕಳಸಕಿತ್ತಲಿ, ಸುಳ್ಳ, ಹೆಬ್ಬಳ್ಳಿ, ಮುಮ್ಮರದಿನ್ನಿಕೊಪ್ಪ, ಚಿಕ್ಕನೂರು, ನೀರಲಗಿ, ತಮಿಳುನಾಳ, ಕಾತರಿಗೆ, ಕ್ಯಾಡ, ಚೊಳಚಗುಡ್ಡ ಗ್ರಾಮಗಳಿಗೆ ಶಾಸಕರು ಭೇಟಿ ನೀಡಿ ವಿಪತ್ತು ನಿರ್ವಹಣಾ ಕ್ರಿಯಾ ಯೋಜನೆ, ಪರಿಹಾಯ ವಸತಿ, ಆಹಾರ ಸೌಲಭ್ಯ, ಗರ್ಭಿಣಿಯರು, ಮಕ್ಕಳು ಮತ್ತು ವೃದ್ಧಿಯರಿಗೆ ವಿಶೇಷ ಆರೈಕೆಗಾಗಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ನಿರಾಶ್ರಿತರಿಗೆ ಸರ್ಕಾರದ ಬರುವಂತಹ ಎಲ್ಲ ವೈಯಕ್ತಿಕ ಪರಿಹಾರ ಸಹಾಯಧನ ನೀಡಿದರು. ಜೊತೆಗೆ ಪ್ರವಾದಿತ ಗ್ರಾಮಗಳ ಮೇಲೆ ಸೂಕ್ತ ನಿಗಾ ವಹಿಸಲಾಗಿದೆ ಅಗತ್ಯವಾಗಿದೆ ಎಂದು ತಿಳಿಸಿದರು. ಶಾಸಕರು ತಿಳಿಸಿದರು. ಹಾಗೂ ಬೆಳೆಗಳಿನ ಪರಿಶೀಲನೆ ಈ ಸಂದರ್ಭದಲ್ಲಿ ಬದಾಮಿ ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳು, ಕೃಷಿ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಹಲವಾರು ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.